ನಮಸ್ಕಾರ ವೀಕ್ಷಕರೇ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗೂ ವಿಶ್ವ ಸಂಗೀತ ದಿನಾಚರಣೆಯ ಶುಭಾಶಯಗಳು. ಯೋಗ ಮತ್ತು ಸಂಗೀತ ಮನುಷ್ಯನ ಜೀವನದಲ್ಲಿ ಬಹಳ ಒಂದು ಮಹತ್ವದ ಒಂದು ಅವಿಭಾಜ್ಯ ಅಂಗ ಆಗಿದೆ. ಯೋಗ ನಮ್ಮ ಶಾರೀರಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ಬಂದರೆ ಸಂಗೀತ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ಬರ್ತದೆ. ಯೋಗದ ಬಹಳ ಆಸನಗಳಿಂದ ನಮ್ಮ ಆರೋಗ್ಯ ಸುಧಾರಿಸ್ಕೊಂಡು ಬರ್ತದೆ. ಹಾಗೆ ಸಂಗೀತ ಕೇಳೋದ್ರಿಂದ ಕೂಡ ನಮ್ಮ ಮಾನಸಿಕ ಹಾಗೂ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀಳ್ತದೆ. ಇಂದು ಈ ವಿಶ್ವ ಸಂಗೀತ ದಿನಾಚರಣೆಯ ಪ್ರಯುಕ್ತ ನಮ್ಮೊಂದಿಗೆ ಖ್ಯಾತ ಗಾಯಕರಾದಂತಹ ನಮ್ಮ ಕನ್ನಡದ ಪ್ರತಿಭೆ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಶ್ರೀಯುತ ವಾಸು ದೀಕ್ಷಿತ್ ಅವರಿದ್ದಾರೆ. ಅವರೊಂದಿಗೆ ಒಂದಷ್ಟು ಹಾಡುಗಳನ್ನು ಕೇಳುತ್ತಾ, ಅವರೊಂದಿಗೆ ಒಂದಷ್ಟು ಮಾತುಗಳನ್ನು ಆಡುತ್ತಾ ವಿಶ್ವ ಸಂಗೀತ ದಿನಾಚರಣೆಯ ಈ ಸಂದರ್ಭದಲ್ಲಿ ನಾವು ಅವರೊಂದಿಗೆ ಹೇಗೆ ಸಂಗೀತ ಮತ್ತು ಯೋಗ ಎರಡರ ಒಂದು ನಂಟು ಹೊಂದಿದೆ ಅಂತ ಕೇಳ್ಕೊಂಡು ಹೋಗೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಗೀತ ದಿನಾಚರಣೆ, ನಮ್ಮೊಂದಿಗೆ ಗಾಯಕರಿದ್ದಾರೆ, ಅದರಲ್ಲೂ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು. ನಿಮ್ಮ ಒಂದು ಹಾಡು ಇಂದ ಪ್ರಾರಂಭ ಮಾಡಿದ್ರೆ ಬಹಳ ಈ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಒಂದು ಫ್ಲೋ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಳ್ತೀವಿ. ನಿಮ್ಮ ಒಂದು ಹಾಡಿನೊಂದಿಗೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಸರ್. ಖಂಡಿತ. ಇದು ಪುರಂದರದಾಸರ ಒಂದು ಗೀತೆ. ಇದನ್ನ ಜನ ಶಾಸ್ತ್ರೀಯ ಸಂಗೀತದಲ್ಲಿ ಮತ್ತೆ ಫೋಕ್ ಸ್ಟೈಲ್ ಅಲ್ಲೂ ಇದನ್ನ ಕಂಪೋಸ್ ಮಾಡಿದ್ದಾರೆ. ಇದು ನಾನು ನನ್ನ ಶೈಲಿಯಲ್ಲಿ ನನ್ನ ಒಂದು ಟ್ಯೂನ್ ಅಲ್ಲಿ ಖಂಡಿತ ಇದ್ದೀನಿ. ಇದು ತಾರಕ ಬಿಂದಿಗೆ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ಬಿಂದಿಗೆ ಒಡೆದರೆ ಒಂದೇ ಕಾಸು, ಬಿಂದಿಗೆ ಒಡೆದರೆ ಒಂದೇ ಕಾಸು, ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ರಾಮ ನಾಮವೆಂಬ ರಾಮ ನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ರಾಮ ನಾಮವೆಂಬ ರಸವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಕಾಮಿನಿಯರ ಕೂಡೆ ಏಕಾಂತವಾಡೆನು, ಕಾಮಿನಿಯರ ಕೂಡೆ ಏಕಾಂತವಾಡೆನು, ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ಗೋವಿಂದವೆಂಬ ಗೋವಿಂದವೆಂಬ ಗೋವಿಂದವೆಂಬೋ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಗೋವಿಂದವೆಂಬ ಗುಣವುಳ್ಳ ನೀರಿಗೆ ತಾರೆ ಬಿಂದಿಗೆಯ. ಪುರಂದರ ವಿಠಲನಿಗೆ ಅಭಿಷೇಕ ಮಾಡುವೆ, ಪುರಂದರ ವಿಠಲನಿಗೆ ಅಭಿಷೇಕ ಮಾಡುವೆ ತಾರೆ ಬಿಂದಿಗೆಯ. ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ. ತಾರಕ ಬಿಂದಿಗೆ ನಾನೀರಿಗೆ ಹೋಗುವೆ ತಾರೆ ಬಿಂದಿಗೆಯ.
ಬಿಂದಿಗೆ ಒಡೆದರೆ ಒಂದೇ ಕಾಸು, ಬಿಂದಿಗೆ ಒಡೆದರೆ ಒಂದೇ ಕಾಸು, ತಾರೆ ಬಿಂದಿಗೆಯ, ತಾರೆ ಬಿಂದಿಗೆಯ, ತಾರಕ್ಕ ಬಿಂದಿಗೆ ನಾ ನೀರಿಗೆ ಹೋಗುವೆ, ತಾರೆ ಬಿಂದಿಗೆಯ, ತಾರೆ ಬಿಂದಿಗೆಯ, ತಾರೆ ಬಿಂದಿಗೆ ಯಾ. ಸರ್, ಬಹಳ ಅದ್ಭುತವಾದಂಥ ಒಂದು ಸೂದಿಂಗ್ ಸಾಂಗ್ ಅಂತಲೇ ಹೇಳ್ಬೋದು. ಈ ಹಾಡಿನೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀರಾ. ಆ ಹಾಡಿಗಾಗಿ, ನಿಮ್ಮ ಧ್ವನಿಗಾಗಿ ನಮ್ಮ ಅಭಿನಂದನೆಗಳು. ಧನ್ಯವಾದಗಳು ಸರ್. ಸಾಮಾನ್ಯವಾಗಿ ಕಾರ್ಯಕ್ರಮದಲ್ಲಿ ನೀವು ಹಾಡ್ತಾ ಇರ್ತೀರಾ. ನಿಮ್ದೊಂದು ಫೋಕ್ ರಾಕ್ ಬ್ಯಾಂಡ್ ಕೂಡ ಇದೆ. ಒಂದು ಹಾಡು ಆದ್ಮೇಲೆ ಇನ್ನೊಂದು ಹಾಡು ಜನ ಬಿಡಲ್ಲ, ಅಂದರೆ ಕೇಳ್ತಾನೆ ಇರ್ತಾರೆ, ಆ ಹಾಡು ಹಾಡಿ, ಈ ಹಾಡು ಹಾಡಿ ಅಂತ. ಆದರೆ ಕೇಳೋರ್ಗೆ ಅದು ಸುಲಭ. ಈ ಹಾಡು ಆದ ತಕ್ಷಣ ಆ ಹಾಡು ಹಾಡಿದ್ರೆ ಇವ್ರು ಹೇಗಿರುತ್ತೆ, ಆ ಹಾಡು ನಾವು ಕೇಳಿದ್ರೆ ಹೇಗಿರುತ್ತೆ ಅಂತ. ಆದರೆ ಒಬ್ಬ ಹಾಡೋನಿಗೆ ಅದು ಒಂದು ಲೈವ್ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ತುಂಬ ಕಷ್ಟ. ಅಂದರೆ ಒಂದು ಹಾಡು ಆದ ತಕ್ಷಣ ಇನ್ನೊಂದು ಹಾಡು ಹಾಡಬೇಕಾದ್ರೆ ಆ ಎನರ್ಜಿ ಏನಿರುತ್ತೆ ಡ್ರಾಪ್ ಆಗದೆ ಇರೋ ಥರ ನೋಡ್ಕೊಳ್ಬೇಕಾಗತ್ತೆ. ಅಥವಾ ಒಂದೊಂದು ಹಾಡಿಗೆ ಒಂದೊಂದು ರೇಂಜ್ ಅಂತ ಇರ್ತದೆ. ಆ ರೇಂಜನ್ನು ನಾವು ಎಲ್ಲೂ ಅದನ್ನು ಕಡಿಮೆ ಮಾಡದೆ ಆ ಜನಕ್ಕೆ ಅದೇ ಎನರ್ಜಿಯಲ್ಲಿ ನಾವು ಕೊಡಬೇಕಾದ್ರೆ ಅದು ಹಾಡುಗಾರರು ತುಂಬ ಶ್ರಮ ಪಡಬೇಕಾಗತ್ತೆ. ಅದರಲ್ಲಿ ಅವರ ಆರೋಗ್ಯ ಕೂಡ ಅವರು ಕಾಪಾಡ್ಕೊಳ್ಬೇಕಾಗತ್ತೆ. ಹೇಗೆ ನೀವು ನಿಮ್ಮ ಒಂದು ಆರೋಗ್ಯ ಅಥವಾ ನಿಮ್ಮ ಸಂಗೀತದ ಈ ಕಾರ್ಯಕ್ರಮಗಳ ಇದರಲ್ಲಿ ಒಂದು ಹಾಡು ನಂತರ ಇನ್ನೊಂದು ಹಾಡು ಹಾಡಬೇಕಾದ್ರೆ ಹೇಗೆ ಅದಕ್ಕೆ ತಯಾರಿ ಮಾಡ್ಕೊಳ್ತೀರಾ ನೀವು? ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಪ್ರಾಕ್ಟೀಸ್ ತುಂಬಾ ಮುಖ್ಯ ಆಗುತ್ತೆ. ಒಂದು ನನ್ನ ಪರ್ಸನಲ್ ಪ್ರಾಕ್ಟೀಸ್, ನನ್ನ ಒಂದು ಬ್ರೀದಿಂಗ್ ಅಥವಾ ನನ್ನ ಲಂಗ್ ಪವರ್ನ ಯಾವ ತರ ನಾನು ಕಾಪಾಡ್ಕೋತೀನಿ ಅನ್ನೋದು. ಇನ್ನೊಂದು ನಮ್ಮ ಬ್ಯಾಂಡ್ ಜೊತೆ ನಾವು ಪ್ರಾಕ್ಟೀಸ್ ಮಾಡೋದು. ಎರಡೂ ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಪರ್ಸನಲ್ ಆಗಿ ನಾವು ಮಾಡ್ಬೇಕಾದ್ರೆ ಒಂದು ಎನರ್ಜಿನಲ್ಲಿ ಇರ್ತೀವಿ, ಬ್ಯಾಂಡ್ ಜೊತೆ ನುಡಿಸ್ಬೇಕಾದ್ರೆ ಇನ್ನೊಂದು ಎನರ್ಜಿ ಇರುತ್ತೆ. ಆ ಡ್ರಮ್ಸ್, ಗಿಟಾರು, ಮತ್ತೆ ನಾವು ಲೈವ್ ಪರ್ಫಾರ್ಮೆನ್ಸ್ ಮಾಡುವಾಗ ಜನರ ಎನರ್ಜಿ ಎಲ್ಲಾನು ಇನ್ವಾಲ್ವ್ ಆಗುತ್ತೆ. ಅವಾಗ ಆ ಎನರ್ಜಿಗೆ ನಮ್ಮ ಪೊಟೆನ್ಷಿಯಲ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಬ್ಯಾಂಡ್ ಜೊತೆ ನಾವು ನುಡಿಸ್ಬೇಕಾದ್ರೆ ಮೋಸ್ಟ್ ಆಫನ್ ಒಂದು ಹೈ ಎನರ್ಜಿ ಇರುತ್ತೆ, ಮತ್ತೆ ಆಡಿಯನ್ಸು ಇದ್ದಾಗ ಅವರ ಎನರ್ಜಿ ಇರುತ್ತೆ. ನಮ್ಮ ಎನರ್ಜಿನ ಅವರು ಕೊಡ್ತೀವಿ, ಅವ್ರ ಎನರ್ಜಿ ನಮ್ಗೆ ಕೊಡ್ತಾರೆ. ಸೊ ಈ ರೀತಿ ಒಂದು ಸೈಕಲ್ ಹೋಗ್ತಾ ಇರುತ್ತೆ. ಸೊ ಮೋಸ್ಟ್ ಆಫನ್ ನನ್ನ ಶೋ ಆದ್ಮೇಲೆ ನಾನು ಇನ್ನೊಂದು ಶೋ ಮಾಡಕ್ಕೆ ನನ್ಗೆ ಎನರ್ಜಿ ಬಂದ್ಬಿಟ್ಟಿರುತ್ತೆ. ಸೊ ಯೂಶಲಿ ಎಲ್ಲ ಅನ್ಕೋತಾರೆ, ಓ ಸುಸ್ತಾಗ್ಬಿಟ್ಟಿದೆ ಇವ್ರಿಗೆ ಇನ್ನೂ ಹಾಡಕ್ಕಾಗಲ್ಲ ಅಂತ. ಬಟ್ ಆಕ್ಚುಲಿ ಎಷ್ಟು ಬೂಸ್ಟ್ ಅಪ್ ಆಗಿರ್ತೀವಿ ಅಂದ್ರೆ ಇನ್ನೊಂದು ಶೋ ಮಾಡ್ಬೋದು, ಅಷ್ಟು ತಾಕತ್ ಬಂದಿರುತ್ತೆ. ಸೊ ಒಂದು ನಮ್ಮ ಶ್ವಾಸ, ನಮ್ಮ ನೀವು ಹೇಳ್ದಾಗೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನನ್ಗೆ ಆಕ್ಚುಲಿ ಒಂದು ಶೋ ಮಾಡ್ಬೇಕಾದ್ರೆ ನನ್ನ ಪ್ರಿಪರೇಷನ್ ಹಿಂದಿನ ದಿನ ರಾತ್ರಿಯಿಂದನೇ ಶುರುವಾಗಿರುತ್ತೆ. ಎಲ್ಲ ಏನ್ ಅನ್ಕೋತಾರೆ, ಶೋ ಬಂದು ಪ್ಲಗ್ ಮಾಡಿ ಹಾಡೋದು, ಆ ಥರ ಅಲ್ಲ. ಹಿಂದಿನ ದಿವಸ ನಾನು ಒಳ್ಳೆ ನಿದ್ದೆ ಮಾಡಬೇಕು, ನೀರು ಕುಡಿಬೇಕು, ಮತ್ತೆ ಒಳ್ಳೆ ಆಹಾರ ಇರಬೇಕು. ಜಾಸ್ತಿ ಎಣ್ಣೆ ಪದಾರ್ಥ ತಿಂದಿರಬಾರ್ದು, ಇಲ್ಲ ಕೋಲ್ಡ್ ಪದಾರ್ಥ ತಿಂದಿರಬಾರ್ದು. ಮತ್ತೆ ನಾವು ಮಧ್ಯಾಹ್ನ ಸೌಂಡ್ ಚೆಕ್ ಮಾಡ್ತೀವಿ, ಅದು 3 hours ಸೌಂಡ್ ಚೆಕ್ ಆಗಿರುತ್ತೆ. ಅಂದ್ರೂ ನಮ್ಮ ವಾಯ್ಸ್ನ ಕಾಪಾಡ್ಕೋಬೇಕು. ಆಮೇಲೆ ಶೋ ಮಾಡ್ಬೇಕು, ಶೋಗೆ ನಾವು ರೆಡಿ ಆಗಿರ್ಬೇಕು. ಶೋಗೆ ಮುಂಚೆ ನನಗೆ ಸೈಲೆನ್ಸ್ ತುಂಬಾ ಇಂಪಾರ್ಟೆಂಟು. ಜನ ಏನ್ ಅನ್ಕೋತಾರೆ ಸಂಗೀತ ಅಷ್ಟೇ, ಹಾಡೋದು ಅಷ್ಟೇ ಅಂತ. ಬಟ್ ಅದರಲ್ಲಿ ಸೈಲೆನ್ಸ್ ನನಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿ ಹಲವಾರು ಪ್ರಿಪರೇಷನ್ ಪ್ರೋಸೆಸ್ ಇರುತ್ತೆ. ಅಂದ್ರೆ ಈಗ ನಾವು ಶ್ವಾಸವನ್ನ, ನೀವು ಹೇಳಿದ್ರಿ ಶ್ವಾಸವನ್ನು ಹಿಡ್ಕೊಂಡು ಅದನ್ನ, ಸೊ ಎಲ್ಲೋ ಒಂದ್ ಕಡೆ ಪ್ರಾಣಾಯಾಮ ಮಾಡಿದಾಗ, ಅಂದ್ರೆ ಯೋಗದ ಒಂದು ಪ್ರಾಣಾಯಾಮ ಮಾಡಿದಾಗ ನಮ್ಗೆ ಸಂಗೀತಕ್ಕೆ ಕೂಡ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ ನೀವು? ಕರೆಕ್ಟ್, ಡೆಫಿನೆಟ್ಲಿ. ಯಾಕೆಂದ್ರೆ ಎಂಡ್ ಆಫ್ ದ ಡೇ ಉಸಿರೇ ನಮ್ಮಲ್ಲಿ ನಾವು ಹಾಡುವಾಗ ಆಚೆ ಬರೋದು. ನೀವೇನೇ ಮಾತಾಡಿದ್ರು ಆಚೆ ಬರೋದು ಉಸಿರು. ಅದರಲ್ಲಿ ನಾವು ಬೇರೆ ಬೇರೆ ಶಬ್ದಗಳನ್ನ ಸೇರಿಸ್ತೀವಿ, ಬೇರೆ ಬೇರೆ ಸ್ವರಗಳನ್ನ ಸೇರಿಸ್ತೀವಿ. ಸೊ ನಮ್ಮ ಉಸಿರಿಗೆ ಒಂದು ವ್ಯಾಯಾಮ ಕೊಡೋದು ಪ್ರಾಣಾಯಾಮ, ನಮ್ಮ ಪ್ರಾಣಕ್ಕೆ ಒಂದು ವ್ಯಾಯಾಮ ಅಂತ. ಸೊ ಅದನ್ನ ಯಾಕೆ ಮಾಡ್ಬೇಕಂದ್ರೆ ನಮ್ಗೆ ಕಂಟ್ರೋಲ್ ಬರುತ್ತೆ. ನೀವೊಂದು ಸಂಗತಿ ಹಾಡ್ಬೇಕಾದ್ರೆ ಎಲ್ಲಿ ನಾವು ಉಸಿರು ಬಿಡ್ಬೇಕು, ಎಲ್ಲಿ ಉಸಿರನ್ನ ತಗೊಳ್ಬೇಕು, ಎಲ್ಲಿ ಆ ಭಾವನೆನ ಮತ್ತೆ ಆ ಶಬ್ದನ ಅರ್ಥನ ಕಳ್ಕೊಳ್ಳದೆ ನಾವು ಉಸಿರನ್ನ ಕಾಪಾಡ್ಕೋತೀವಿ ಅಂತ. ಇನ್ಫ್ಯಾಕ್ಟ್ ನೀವು ನನ್ನ ಲೈವ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಾನು ಫುಲ್ಲು ಈ ತರ ಕೂತ್ಕೊಂಡೇ ಇರೋದಿಲ್ಲ, ನಾನು ಫುಲ್ ಕುಣಿದಾಡ್ತಾ ಇರ್ತೀವಿ. ಸೊ ನಾವು ಕುಣಿದು ಜಿಗಿದು ಹಾರಿ ಇಳಿಯುವಾಗ
ನಾವು ಯಾವ ತರ ಉಸಿರು ಬಿಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. Okay. ನಾನು ಥಿಯೇಟರ್ನಲ್ಲೂ ಇನ್ವಾಲ್ವ್ ಆಗಿದ್ದೆ. ಸೊ ಅವಾಗ ಥಿಯೇಟರ್ನ ನಾಟಕದಲ್ಲಿ ಕೆಲವು ಎಕ್ಸರ್ಸೈಸಸ್ನ ಹೇಳ್ಕೊಟ್ಟಿದ್ರು. ಮತ್ತೆ ನಾಟಕದಲ್ಲಿ ನಮ್ಮ ಬಾಡಿನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಆದ್ರಿಂದ ನಾನು ಬರೀ ನನ್ನ ಶ್ವಾಸ ಒಂದೇ ಅಲ್ಲ, ನನ್ನ ಬಾಡಿನೂ ಹೇಗೆ ಯೂಸ್ ಮಾಡಿಕೊಂಡು ನನ್ನ ಸ್ವರಗಳನ್ನ ನಾನು ಉಪಯೋಗಿಸ್ತೀನಿ, ಸ್ವರಗಳನ್ನ ಅಲ್ಲಿ ಒಂದು ಅಳವಡಿಸ್ತೀನಿ ಅನ್ನೋದು ಓಕೆ. ಇಂಪಾರ್ಟೆಂಟ್ ಆಗುತ್ತೆ. ಸರ್, ನೀವು ಹೇಳ್ತಿದ್ರಿ ಒಂದು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ನಾವು ಈ ಥರ ಕೂತ್ಕೊಳ್ಳಲ್ಲ, ಜಿಗಿದು ಇದು ಮಾಡ್ಕೊಂಡು ಹಾಡ್ತೀವಿ ಅಂತ ಹೇಳಿ. ಆ ಥರದ್ದು ಒಂದು ಪರ್ಫಾರ್ಮೆನ್ಸ್ನ ನಾವು ನೋಡ್ಕೊಂಬರೋಣ ಸರ್ ಈಗ. ಖಂಡಿತ. ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ, 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 ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ, ನೀವು ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನ್ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನಛತ್ರವನ್ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನ್ನಿಟ್ಟವರಾಗಿ, ಅನ್ನದಾನವ ಮಾಡುವರಾಗಿ ಅನ್ನಛತ್ರವನ್ನಿಟ್ಟವರಾಗಿ, ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ, 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 ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ, ಮಾತಾ ಪಿತರನ್ನು ಸೇವಿಪರಾಗಿ ಪಾಪ ಕರ್ಮವ ಬಿಟ್ಟವರಾಗಿ, ಮಾತಾಪಿತರನ್ನು ಸೇವಿಪರಾಗಿ ಪಾಪ ಕರ್ಮವ ಸೇವಿಪರಾಗಿ ಪಾಪ ಕರ್ಮವ ಬಿಟ್ಟವರಾಗಿ, ಮಾತಾಪಿತರನ್ನು ಸೇವಿಪರಾಗಿ ಪಾಪ ಕರ್ಮವ ಬಿಟ್ಟವರಾಗಿ, ಪ್ರೀತಿಯ ಬಾಳಲು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ನೀತಿಯ ಬಾಳಲು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ಪ್ರೀತಿಯ ಬಾಳಲು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ನೀತಿಯ ಬಾಳಲು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ, ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ, ಕಾಮಕ್ರೋಧವ ಅಳಿದವರಾಗಿ ನೇಮ ನಿತ್ಯವ ಮಾಡುವರಾಗಿ, 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 ರಾಮನಾಮವ ಜಪಿಸುವರಾಗಿ ಪ್ರೇಮಿ ಕುಣಿದಾಡುವರಾಗಿ, ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿ ಕುಣಿದಾಡುವರಾಗಿ, ರಾಮನಾಮವ ಜಪಿಸುವರಾಗಿ ಪ್ರೇಮದಿ ಕುಣಿದಾಡುವರಾಗಿ, ಕುಣಿದಾಡುವರಾಗಿ, ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ,
ಸರ್ ನಿಜವಾಗ್ಲೂ ಒಂದು ಕುಣಿದು ಕುಪ್ಪಳಿಸುವಂತಹ ಒಂದು ಗೀತೆ. ಆ, ಈಗಿನ ಜನ್ರೇಷನ್ನ ಯಂಗ್ಸ್ಟರ್ಸಿಗೆ ಈ ದಾಸರು, ಈ ನಮ್ಮ ಬಸವಣ್ಣನವರು ಅವರ ಒಂದು ವಚನ ಆಗಿರ್ಬೋದು ಅಥವಾ ದಾಸರ ಪದ ಆಗಿರ್ಬೋದು, ಇದನ್ನೆಲ್ಲ ಒಂದು ಕೇಳಕ್ಕೆ ಹೋಗಿರಲ್ಲ ಅಥವಾ ಅವರು ಯಾರು ಅನ್ನೋ ಥರ ಇದಾಗಿರ್ಬೋದು. ಆದರೆ ನಿಮ್ಮ ಎಷ್ಟೋ ಗೀತೆಗಳು ನೀವು ದಾಸರ ಗೀತೆಗಳನ್ನ ತಗೊಂಡು ಈಗಿನ ಟ್ರೆಂಡಿಗೆ ಅನುಗುಣವಾಗಿ ಅದಕ್ಕೆ ಸಂಗೀತವನ್ನು ನೀಡಿ ಅದನ್ನು ನೀವು ಶೋಸ್ ಮೂಲಕ ನೀವು ಪ್ರಸ್ತುತಪಡಿಸಿದ್ದೀರ. ಎಲ್ಲೋ ಆ ಜನ್ರೇಷನ್ ಯೂತ್ಸು ನಿಮ್ಮ ಹಾಡನ್ನ ಕೇಳಿ ಕುಣಿತಿದ್ದಾರೆ. ಅಂದರೆ ಆ ಮೂಲಕ ನೀವು ದಾಸರ ಪದವನ್ನು ಅದು ಕೇವಲ ಒಂದು ಶಾಸ್ತ್ರೀಯ ಇದಕ್ಕೆ ಮಾತ್ರ ಸೀಮಿತ ಅಲ್ಲ, ಒಂದು ಫೋಕ್ ರಾಕ್ ಬ್ಯಾಂಡಲ್ಲಿ ಕೂಡ ನಾವು ಅಳವಡಿಸ್ಕೊಳ್ಬಹುದು. ಆ ಸಾಹಿತ್ಯವನ್ನು ನಾವು ಜನಕ್ಕೆ ತಲುಪಿಸ್ಬೋದು. ಹಾಗೂ ಅದರಿಂದ ಎಷ್ಟೋ ಯಂಗ್ಸ್ಟರ್ಸು ಓ ಹೌದಪ್ಪ ಇದ್ಯಾವುದೋ ಒಂದು ಹೊಸ ಹಾಡಿದೆ, ಇದನ್ನು ನಾವು ಕೇಳಬೇಕು ಅನ್ನೋ ಥರ ಒಂದು ಈಗ ಟ್ರೆಂಡ್ ಸೆಟ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ದಾಸರು ಒಂದು ದಾಸರ ಪದವನ್ನು ಬರೀಬೇಕಾದ್ರೆ ಅದಕ್ಕೊಂದು ಚೌಕಟ್ಟು ಇಟ್ಕೊಂಡು ಬರೆದಿರ್ತಾರೆ. ಅದೇ ಚೌಕಟ್ಟಲ್ಲಿ ಅದರ ಅರ್ಥ ಬೇರೆ ಆಗದೆ, ಸಂಗೀತ ಕೂಡ ಅದಕ್ಕೆ ಜಾಸ್ತಿ ಒಂದು ಹಾರ್ಶ್ನೆಸ್ ಅನ್ನೋದು ಬರದೆ ನೀವು ಅದಕ್ಕೆ ಮ್ಯೂಸಿಕ್ ಮಾಡೋಕ್ಕಾಗುತ್ತೆ. ಹೇಗೆ ಮಾಡ್ತೀರಾ ಇದು? ಪ್ರತಿಯೊಂದು ಹಾಡಿಗೂ ಆಗತ್ತೆ ಅಂತನಾ ಅಥವಾ ಇಲ್ಲ ಕೆಲವು ಸೆಲೆಕ್ಟೆಡ್ ಸಾಂಗ್ಸಿಗೆ ಮಾತ್ರ ನಾವು ಮಾಡಬಹುದು ಅಂತನಾ? ಹೇಗೆ ಇದು ನೀವು ನಿಮ್ಮ ಪ್ರಯತ್ನ ಹೇಗಿರುತ್ತೆ ಇದರಲ್ಲಿ ಅಂತ? ನಾನು ಚಿಕ್ಕ ವಯಸ್ಸಿಂದ ಮೈಸೂರಿನಲ್ಲಿ ಬೆಳೆದಂಥವನು. ಸೊ ಮೈಸೂರಿನಲ್ಲಿ ಈ ನಮ್ಮ ಫೋಕ್ ಮತ್ತೆ ಲೈಟ್ ಮ್ಯೂಸಿಕ್, ಶಾಸ್ತ್ರೀಯ ಸಂಗೀತ ಎಲ್ಲ ನಾನು ಕೇಳಿ ಬೆಳೆದಂಥವನು. ಸೊ ಇಲ್ಲಿ ನಮ್ಮ ದಾಸರು, ಬಸವಣ್ಣ, ಎಲ್ಲರೂ ಮಂಟೇಸ್ವಾಮಿ ಇವರೆಲ್ಲರ ವಚನಗಳು, ಇವರ ಪದಗಳನ್ನೆಲ್ಲ ಕೇಳಿ ಬಂದಿರೋಂಥನು. ಸೊ ಅದರ ಅರ್ಥನ ನಾನು ಹುಡುಕಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತೀನಿ. ಸೊ ಯಾವ ಒಂದು ಪದಗಳು ನನ್ನ ಅರ್ಥ ತುಂಬಾ ಚೆನ್ನಾಗಿದೆ, ನಮ್ಮ ಸಮಾಜದಲ್ಲಿ ಒಂದು ಅದಕ್ಕೆ ಒಂದು ಇನ್ನೂ ಒಂದಷ್ಟು ಭಾವನ ತುಂಬುತ್ತೆ ಅಂತ ನನಗನ್ಸುತ್ತೆ, ಆ ಹಾಡನ್ನ ನಾನು ಚೂಸ್ ಮಾಡ್ಕೋತೀನಿ. ಸೊ ಇದನ್ನ ನಾನು ಹೀಗೆ ರಾಕ್ ಸ್ಟೈಲಲ್ಲೇ ಮಾಡಬೇಕು ಇಲ್ಲ ತುಂಬಾ ಸಾಫ್ಟ್ ಆಗಿ ಮಾಡಬೇಕು ಅನ್ನೋದಿಲ್ಲ. ಆ ಶಬ್ದ ಏನು ನನಗೆ ಭಾವನೆನ ಮೂಡಿಸುತ್ತೆ ಅದನ್ನ ನಾನು ವ್ಯಕ್ತಪಡಿಸ್ತೀನಿ. ನನಗೆ ಅದು ರಾಕ್ ಮ್ಯೂಸಿಕ್ ಅಥವಾ ವಾಟ್ ವೆಸ್ಟರ್ನ್ ಮ್ಯೂಸಿಕ್ನ ನಾನು ಸ್ವಲ್ಪ ಮಟ್ಟಿಗೆ ಕಲ್ತಿದ್ರಿಂದ ಸೊ ಅದು ನ್ಯಾಚುರಲ್ ಆಗಿ ನನಗೆ ಇದ್ರ ಫೋಕ್ ಮ್ಯೂಸಿಕ್ ಜೊತೆ ಬರುತ್ತೆ. ಸೊ ನಾನು ಅದನ್ನ ತುಂಬಾ ಯೋಚನೆ ಮಾಡಿ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕಂತ ಇಲ್ಲ, ನನಗೆ ಹೇಗ್ ಬರುತ್ತೆ ಹಾಗೆ ಮಾಡ್ತೀನಿ. ಬಟ್ ನೀವು ಹೇಳ್ದಾಗೆ ಅದರ ಭಾವನ ಮತ್ತೆ ಅದರ ಅರ್ಥನ ಎಲ್ಲೂ ನಾವು ತಪ್ಪಾಗಿ ವ್ಯಕ್ತಪಡಿಸದೆ, ಅವರು ಈಗ ದಾಸರು ಏನ್ ಹೇಳಿದ್ದಾರೆ ಅದಕ್ಕೆ ಬಹಳ ಒಂದು ಇಂಪಾರ್ಟೆನ್ಸ್ ಇದೆ, ಅದನ್ನ ಕಳ್ಕೊಳ್ದೆ ನಾನು ಇಟ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ರಾಗಿ ತಿಂದಿರ ಕೇಳಿದ್ದೀರಾ, ಇದಕ್ಕೆ ಮುಂಚೆ ಮಾಡಿರುವಂತ ಕಾಂಪೋಸಿಷನ್ಸ್ ಎಲ್ಲ ಒಂದು ಕರುಣೆ ಭಾವದಿಂದ ಮಾಡಿದ್ದಾರೆ. ನಾನು ಅದರಲ್ಲಿ ಒಂದು ಪಾಸಿಟಿವ್ ಎನರ್ಜಿನಲ್ಲಿ ಫಾಸ್ಟ್ ಆಗಿ ಇರೋ ತರ ಮಾಡಿದ್ದೀನಿ. ಯಾಕೆಂದ್ರೆ ನನಗನ್ಸಿದ್ದು ಇದರಲ್ಲಿ ಇಷ್ಟು ಒಳ್ಳೊಳ್ಳೆ ಶಬ್ದಗಳಿದೆ, ಇಷ್ಟು ಅರ್ಥಗಳಿದೆ, ಅದನ್ನ ನಾವು ಯಾವಕ್ಕೆ ಖುಷಿಯಾಗಿ ಹಾಡಬಾರ್ದು ಅನ್ನೋ ಒಂದು ರೀತಿನಲ್ಲಿ ಮಾಡಿದ್ದೆ. ಓಕೆ ಸರ್, ಈಗ ನೀವು ಹೇಳ್ತಿದ್ರಿ ಒಂದು ಸಾಹಿತ್ಯ ಅದನ್ನ ಯಾವುದೇ ರೀತಿಯ ಒಂದು ಅರ್ಥ ಬೇರೆ ಆಗದೆ ಇರೋ ಥರ ನಾವು ಮಾಡಬೇಕು ಅಂತ. ಅಂದರೆ ಒಬ್ಬ ಸಂಗೀತಗಾರನಿಗೆ ಕೇವಲ ಅಥವಾ ಒಂದು ರಾಕ್ ಬ್ಯಾಂಡ್ ಅಂತ ಇದು ಮಾಡಿದಾಗ ಏನು ಮಾಡ್ತಾರೆ, ಒಂದು ಗಿಟಾರ್ ಹಿಡ್ಕೊಂಡ್ಬಿಟ್ಟು ಒಂದು ಕೀಬೋರ್ಡ್ ಇಟ್ಕೊಂಡ್ಬಿಟ್ಟು ಹಾಡಿದ್ರೆ ಓಕೆ ಆಯಿತು ನಾನು ಒಂದು ರಾಕ್ ಬ್ಯಾಂಡ್ ಆರ್ಟಿಸ್ಟು ಅನ್ನೋ ಥರ. ಅಂದರೆ ಇವತ್ತಿನ ಜನ್ರೇಷನ್ ಮಕ್ಕಳು ಹಾಗೆ ಆಗ್ತಾ ಇದ್ದಾರೆ. ಕಾಲೇಜ್ಗೆ ಎಂಟ್ರ್ ಆದ ತಕ್ಷಣ ಒಂದು ಗಿಟಾರ್ ಇಟ್ಕೊಂಡ್ಬಿಟ್ಟು ಓಕೆ ನಾನು ರಾಕ್ ಬ್ಯಾಂಡ್, ನಾನು ಅವ್ರನ್ನ ಫಾಲೋ ಮಾಡ್ತೀನಿ ಇವ್ರನ್ನ ಫಾಲೋ. ಆದರೆ ಸಾಹಿತ್ಯ ಅನ್ನೋದು ಈಗ ಒಂದು ಹಾಡು ತಗೊಳ್ಬೇಕಾದ್ರೆ ಸಾಹಿತ್ಯ ಅನ್ನೋದು ಸಂಗೀತಕ್ಕೆ ಎಷ್ಟು ಒಂದು ಅದಕ್ಕೆ ಜೊತೆಯಾಗಿರ್ತದೆ ಹಾಗೂ ನಾವು ಅದನ್ನು ಎಷ್ಟು ತಿಳ್ಕೊಳ್ಬೇಕಾಗತ್ತೆ? ನನಗೆ ಅದು ಬಹಳ ಇಂಪಾರ್ಟೆಂಟ್. ಕೆಲವು ಸಲ ನಾನು ಫಸ್ಟು ಮ್ಯೂಸಿಕ್ ಕಂಪೋಸ್ ಮಾಡ್ತೀನಿ. ಒಂದು ಏನೋ ಟ್ಯೂನ್ ಮಾಡಿದಾಗ ಅದಕ್ಕೆ ನಾನು ಬೇರೆಯವ್ರ ಹತ್ರ ಬರೆಸ್ಬೇಕಾದ್ರೆ ಅವ್ರಿಗೂ ನಾನು ಹೇಳೋದು ಅದನ್ನೇ, ಈ ಟ್ಯೂನ್ಗೆ ಸುಮ್ಮನೆ ಸೇರಿಸ್ಬೇಕು ಅಂತ ಒಂದು ಪ್ರಾಸ ಹಾಕ್ಬಿಟ್ಟು ಕೊನೆಯಲ್ಲಿ ಎಲ್ಲ ಕೇಳಕ್ಕೆ ಚೆನ್ನಾಗಿರುವಂಥದ್ದಲ್ಲ. ಆ ಟ್ಯೂನಿನ ಭಾವನೆ ಮತ್ತೆ ನಿಮ್ಮ ಶಬ್ದಗಳ ಭಾವನೆ ಒಂದೇ ಆಗಿರ್ಬೇಕು. ಹಾಗೇನೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಯಾವುದೇ ಒಂದು ಪದಗಳಿದೆ ಅದರ ಭಾವನೆಗೆ ನಾನು ನನ್ನ ಮ್ಯೂಸಿಕ್ನ ಅಲ್ಲಿ ಒಂದು ಸಮತೋಲನತೆ ಏನ್ ಹೇಳ್ತೀವಿ ಅದನ್ನ ನಾನು ತರಬೇಕಾಗಿ ಬರುತ್ತೆ. ಒಂದು ಬ್ಯಾಲೆನ್ಸ್ ಇರಬೇಕು. ಆವಾಗ ಕೇಳೋರ್ಗೆ ಅದು ಆಟೋಮೆಟಿಕ್ ಆಗಿ ಅರ್ಥನೂ ಬಂದ್ಬಿಡತ್ತೆ. ಸೊ ಈ ಕೆಲವು ವಿಚಾರಗಳು ನನಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು 2 ಫಿಲ್ಮ್ ಮ್ಯೂಸಿಕ್ ಮಾಡ್ತಾ ಇದ್ದೀನಿ, ಅಲ್ಲೂ ನಾನು ಹೇಳೋದು ಅಷ್ಟೇನೆ. ಸುಮ್ಮನೆ ಏನೋ ರೋಡ್ನಲ್ಲಿ ಹೋಗ್ತಾ ಇದ್ದೆ, ಮಲ್ಗೆ ಹೂ ಕಂಡೆ, ನಿನಗೆ ನಾನು ಬೀಳಿಸ್ದೆ, ನಿನ್ನ ಕಣ್ಣೊಳಗೆ ಮುಳುಗೋ ಅಂತ ಒಂದು ಭಾವಪೂರ್ವಕವಾಗಿ ಸಾಹಿತ್ಯನ ಬಳಸಿ ಅಂತ ನಾನು ಕೇಳ್ಕೊಳ್ಳೋದು. ಓಕೆ ಸರ್, ಈಗ
ಕೆಲವು ಹಾಡು ಅಥವಾ ನಾವು ಶಾಸ್ತ್ರೀಯ ಸಂಗೀತ ಅಥವಾ ಸುಗಮ ಸಂಗೀತ ಬೇರೆ ರೀತಿಯ ಒಂದು ಪ್ರಕಾರದ ಸಂಗೀತವನ್ನು ತಗೊಂಡ್ರೆ ಎಲ್ಲೋ ಒಂದು ಅಂದರೆ ಒಂದು ಶ್ರುತಿಯಲ್ಲಿ ನಾವು ಅಷ್ಟೇ ಚೌಕಟ್ಟಲ್ಲಿ ಹಾಡ್ತಿರ್ತೀವಿ ಅಂತ. ಆದರೆ ಈ ರಾಕ್ ಸ್ಟೇಜಸ್ ಅಥವಾ ನೀವು ಫೋಕ್ ರಾಕ್ ಬ್ಯಾಂಡು ಆ ಥರ ಒಂದು ಲೈವ್ ಪರ್ಫಾರ್ಮೆನ್ಸಲ್ಲಿ ಬಂದಾಗ ನೀವು ಹೇಳಿದಾಗೆ ಹಾಡೋರ್ಗೂ ಕೂಡ ಎನರ್ಜಿ ಇರುತ್ತೆ, ಆ ಇಡೀ ಇನ್ಸ್ಟ್ರೂಮೆಂಟ್ಸು ಜೊತೆಗಿದ್ದಾಗ ಒಂದು ಎನರ್ಜಿ ಇರುತ್ತೆ. ಹಾಗೂ ನಮ್ಮ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಿರುವಂಥ ಎದುರುಗಡೆಯ ಪ್ರೇಕ್ಷಕರು ಅವ್ರು ಕೂಡ ನಮ್ಮ ಜೊತೆ ಕುಣಿತಾ ಇರ್ತಾರೆ. ಸೊ ಆ ಎನರ್ಜಿ ನಮ್ಗೆ ಇನ್ನೂ ಬೂಸ್ಟಪ್ ಮಾಡ್ತಾ ಇರುತ್ತೆ. ಎಲ್ಲೋ ಒಂದು ಕಡೆ ನಾವು ಅದನ್ನು ಹಾಡ್ತಾ ಹಾಡ್ತಾ ಹಿಂಗೆ ತುಂಬ ತಾರಸ್ತಾ ಇಲ್ಲಿ ಹಾಡ್ತಾ ಇರ್ತೀವಿ. ಆ ಬ್ರೆತ್ ಕಂಟ್ರೋಲ್ ಈಗ ಒಂದು ಇದು ಮಾಡಬೇಕಾದ್ರೆ ಏನಾಗುತ್ತೆ, ತುಂಬ ತಾರಸ್ತಾಯಿಲಿ ಇದು ಮಾಡ್ಬೇಕಾದ್ರೆ ಬ್ರೆತ್ ಇಟ್ಕೊಳ್ತೀವಿ, ಆದರೆ ಶ್ರುತಿ ಹೋಗುತ್ತೆ, ಅಥವಾ ಶ್ರುತಿ ಇದು ಮಾಡ್ಬೇಕು ಬ್ರೆತ್ ಇದಾಗುತ್ತೆ. ಹೇಗೆ ಮಾಡ್ಕೊಳ್ಬೇಕು ಈ ಒಂದು ಅಭ್ಯಾಸನ ಹೇಗೆ ಮಾಡ್ಕೊಳ್ಬೇಕು? ಎಸ್ಪೆಷಲಿ ಒಂದು ಈ ಥರ ಒಂದು ವರ್ಲ್ಡ್ ಮ್ಯೂಸಿಕ್ ಅಂತ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಹೇಗೆ ಅದನ್ನು ನಾವು ತಯಾರು ಮಾಡ್ಕೊಳ್ಬೇಕಾಗತ್ತೆ? ಇದು ವರ್ಲ್ಡ್ ಮ್ಯೂಸಿಕ್ ಅಥವಾ ಫೋಕ್ ಮ್ಯೂಸಿಕ್ ಅಥವಾ ಕ್ಲಾಸಿಕಲ್ ಮ್ಯೂಸಿಕ್, ರಾಕ್ ಮ್ಯೂಸಿಕ್ ಒಂದಕ್ಕೆ ಅಲ್ಲ, ಎಲ್ಲಾ ತರ ಮ್ಯೂಸಿಕ್ಗೂ ಒಂದೇ ರೂಲ್ ಇರೋದು. ನಾವು ಯಾವುದೇ ಶ್ರುತಿ ತಗೋತೀವಿ ಅಥವಾ ಯಾವುದೇ ಒಂದು ಸ್ವರ ತಗೋತೀವಿ, ಆ ಸ್ವರದಲ್ಲಿ ಸ್ಥಿರತೆ ಇರಬೇಕು ಅಂತ, ಆ ಸ್ಟಿಲ್ನೆಸ್ ಇರಬೇಕು, ಆ ಸ್ವರದ ಜೊತೆ ನಾವು ಹೊಂದ್ಕೊಬೇಕು ಅಂತ. ಸೊ ಇದು ಅದೇ ನಾನು ಹೇಳ್ದಂಗೆ ಥಿಯೇಟರ್ನಲ್ಲೂ ನನಗೆ ಇದನ್ನೇ ಕಲಿಸಿದ್ದು. ನಮ್ಮ ಬಾಡಿ, ಮೈಂಡ್ ಮತ್ತೆ ನಮ್ಮ ಸ್ವರ ಮೂರುವೆ ಒಂದೇ ಲೈನಲ್ಲಿ ಇರಬೇಕು ಅಂತ. ಸೊ ಅವಾಗಲೇ ನಾನು ಹೇಳ್ದಂಗೆ ಯೋಗ ಇದರಲ್ಲೂ ಹೆಲ್ಪ್ ಆಗುತ್ತೆ. ಯೋಗ ಅಂದ್ರೆ ತುಂಬಾ ಜನ ಅನ್ಕೊಳ್ಳೋದು ಬರೀ ಯೋಗ ಆಸನ ಮಾಡೋದಂತ. ಆಸನ ಒಂದು ಭಾಗ ಅಷ್ಟೇ, ಧ್ಯಾನ ಮತ್ತು ನಮ್ಮ ಕ್ರಿಯೆಗಳು ಎಲ್ಲದೂ ಪಾರ್ಟ್ ಆಫ್ ಯೋಗ. ಯೋಗ ಇಸ್ ಎ ವೇ ಆಫ್ ಯೋಗ ಮಾಡಿದ್ರೆ ನಮ್ಮ ಮನಸ್ಸು ಕೇಂದ್ರೀಕೃತವಾಗುತ್ತೆ ಅಂತ ಹೇಳ್ತಾರೆ. ಹಾಗೂ ನೀವು ಹೇಳ್ತಿರೋದು ಕೂಡ ಇವಾಗ ಹಾಗೆ, ಅಂದ್ರೆ ಒಂದೇ ಇದರಲ್ಲಿ ಇರಬೇಕು ಅಂತ. ಸೊ ಯೋಗ ಮತ್ತು ಸಂಗೀತ ಎರಡೂ ಒಟ್ಟಿಗೆ ಒಂದುಗೂಡಿದ್ರೆ ಮನುಷ್ಯನ ಸಂಪೂರ್ಣ ಕಾಯಿಲೆಗಳು ನಿವಾರಣೆ ಆಗಬಹುದು. ಕರೆಕ್ಟ್ ಸರ್, ನಾನು ಈಗ ನಿಮ್ಗೆ ಕೇಳ್ತಿದ್ದಾಗ ಒಂದು ತಾರಸ್ತಾಯಿಲಿ ಇರ್ಬೇಕಾದ್ರೆ ಬ್ರೆತ್ ಕಂಟ್ರೋಲ್ ಅಂತ, ಆ ಥರದ ಒಂದು ಗೀತೆಯನ್ನು ನಿಮ್ಮ ಧ್ವನಿಯಲ್ಲಿ ಕೇಳ್ಬೋದಾ ನಾವೀಗ? ಖಂಡಿತ. ಈ ಹಾಡಿನ ಹೆಸರು ನದಿಯೊಳಗೆ. ಇದನ್ನ ಬರ್ದವರು ಮಮತಾ ಸಾಗರ್. ಅವ್ರು ಇದನ್ನ ಒಂದು ಪದ್ಯ ತರಾನೇ ಬರ್ದಿದ್ರು, ಒಂದು ಪೊಯಮ್ ಆಗಿ ಬರ್ದಿದ್ರು. ಅದನ್ನ ಓದಿದ್ಮೇಲೆ ನನಗೆ ಸ್ಫೂರ್ತಿ ಹುಟ್ಟಿ ಈ ಟ್ಯೂನ್ನ ನಾನು ಕಂಪೋಸ್ ಮಾಡಿದ್ದೆ. ನದಿಯೊಳಗೆ. ನದಿಯೊಳಗೆ ಆಕಾಶ, ಮೋಡ ತಣ್ಣಗಿನ ಸೂರ್ಯ, ನದಿಯೊಳಗೆ ಆಕಾಶ, ಮೋಡ ತಣ್ಣಗಿನ ಸೂರ್ಯ, ನದಿಯೊಳಗೆ ಆಕಾಶ, ಮೋಡ ತಣ್ಣಗಿನ ಸೂರ್ಯ, ನನ್ನ ಬೊಗಸೆಯಲೊಂದು ನದಿ, ನನ್ನ ಬೊಗಸೆಯಲೊಂದು ನದಿ, ನನ್ನ ಬೊಗಸೆಯಲೊಂದು ನದಿ, ಮೇಲೆ ರಚಿದರೆ ಹನಿ ಹನಿಯಾಗಿ ಚೆಲ್ಲುವುದು, ಮೇಲೆ ರಚಿದರೆ ಹನಿ ಹನಿಯಾಗಿ ಚೆಲ್ಲುವುದು ಮೇಲೆ, ನದಿ ಆಕಾಶ ಮೋಡ ಸೂರ್ಯ, ನದಿ ಆಕಾಶ ಮೋಡ ಸೂರ್ಯ, ನದಿ ಆಕಾಶ ಮೋಡ ಸೂರ್ಯ. ನದಿಯೊಳಗೆ ಆಕಾಶ,
ಕುಡಿದರೆ ಕುಡಿದಂತೆ ಬೊಗಸೆ ನೀರು, ಕುಡಿದರೆ ಕುಡಿದಂತೆ ನದಿ ಆಕಾಶ ಮೋಡ ಸೂರ್ಯರ ನಾಡಕ ಯಾರು, ಯಾರೊಳಗೆ ಅಡಕ ಯಾರು, ಯಾರೊಳಗೆ ಅಡಕ ಯಾರು, ಯಾರೊಳಗೆ. ನದಿಯೊಳಗೆ ಆಕಾಶ ಮೋಡ ತಣ್ಣಗಿನ ಸೂರ್ಯ, ಮೂಕ ವಿಸ್ಮಿತರಾಗಿ ಹೋಗ್ತೀವಿ. ಹಾಡು ನೀವು ಹೇಳ್ದಂಗೆ ಕೇವಲ ಸುಮ್ಮನೆ ಮುಂದೆ ಹಾಡೋದಲ್ಲ, ಅದ್ರ ಹಿಂದೆ ಬಹಳಷ್ಟು ಶ್ರಮ ಇದೆ. ಈಗ ನೀವು ಹೇಳ್ತಿದ್ದಂಗೆ ಆ ಸ್ವರವನ್ನು ಅಲ್ಲೇ ಹಿಡಿದಿಟ್ಟು ನಿಂತ್ಕೊಳ್ಬೇಕಾದ್ರೆ, ಮತ್ತು ಸಾಹಿತ್ಯದ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನೀವು ಇಷ್ಟೋ ತನಕ ತಿಳಿಸ್ಕೊಟ್ರಿ ಸರ್. ಹಾಗೂ ಕೆಲವೊಂದು ಟಿಪ್ಪಣಿಗಳು ಕೂಡ ನಮ್ಮ ಯುವ ಸಂಗೀತಗಾರರಿಗೆ ನೀಡಿದ್ರಿ, ಅಂದರೆ ಹೇಗೆ ಅಭ್ಯಾಸ ಮಾಡಬೇಕು, ಹಾಗೂ ಯೋಗ ಮತ್ತು ಸಂಗೀತ ಹೇಗೆ ಒಂದೊಂದೊಂದು ಮರ್ಜ್ ಆಗಿದೆ ಅನ್ನೋ ಥರ ನೀವು ತಿಳಿಸ್ಕೊಟ್ರಿ. ಇಲ್ಲಿವರೆಗೂ ಬಂದು ನಮ್ಗೆ ಒಂದೆರಡು ಗೀತೆಗಳನ್ನ ಕೇಳಿಸಿದ್ದಕ್ಕೆ, ಸಂಗೀತದ ರಸದೌತಣವನ್ನು ನಮಗೆ ಉಣಬಡಿಸಿದ್ದಕ್ಕಾಗಿ ಚಂದನ ವಾಹಿನಿಯ ಪರವಾಗಿ, ಸಮಸ್ತ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಭಾಳ ಭಾಳ ಧನ್ಯವಾದ ನನ್ನ ಇಲ್ಲಿ ಕರೆಸಿದ್ದಕ್ಕೆ. ಮತ್ತೊಮ್ಮೆ ಸಮಸ್ತ ವೀಕ್ಷಕರಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಾಗೂ ವಿಶ್ವ ಸಂಗೀತ ದಿನಾಚರಣೆಯ ಶುಭಾಶಯಗಳು. ಚಂದನದಲ್ಲಿ ಯೋಗೋತ್ಸವ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಮುಂದೆ ನೋಡಿ ಮಹಿಳೆಯರಿಗಾಗಿ ಯೋಗಾಸನದಿಂದ ಹೇಗೆಲ್ಲ ಉಪಯೋಗ ಆಗುತ್ತದೆ ಅಂತ ಹೇಳಿ ಮುಂದಿನ ಕಾರ್ಯಕ್ರಮ.